ಸಾಹಿತ್ಯ ಹೆಚ್ಚು ಜನರು ಓದುವಂತಾದಾಗ ಮಾತ್ರ ಸಾರ್ಥಕ. ಪಾಪು. ಅನುಪಮ ಸೇವಾ ಟ್ರಸ್ಟ್ ಪ್ರಥಮ ವಾರ್ಷಿಕೋತ್ಸವ ನೀಲ ರಾಗ ಕವನ ಸಂಕಲನ ಬಿಡುಗಡೆ. ಚಾಮರಾಜನಗರ. ಕನ್ನಡ ಸಾಹಿತ್ಯ ದೊಡ್ಡ ಸಮುದ್ರ ಇದ್ದಂತೆ ಸಾಹಿತ್ಯವು ಕೇವಲ ಬರೆಯುವವರಿಗಷ್ಟೇ ಅಲ್ಲ, ಸೀಮಿತವಾಗದೆ ಸಮಾಜದ ಪ್ರತಿಯೊಬ್ಬರನ್ನ ತಲುಪಿ ಅವರ ಅನುಭವಗಳಿಗೆ ದನಿಯಾದಾಗ ಮಾತ್ರ ಅವರ ಸಾರ್ಥಕತೆ ಹೆಚ್ಚುತ್ತದೆ ಎಂದು ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಪಾಪು ಹೇಳಿದರು. ನಗರದ ಡಾ ರಾಜ್ಕುಮಾರ್ ರಂಗಮಂದಿರದಲ್ಲಿ ಅನುಪಮ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ರಾಷ್ಟ್ರೀಯ ಮಟ್ಟದ ಸಾಹಿತ್ಯ ಸಮ್ಮೇಳನ, ರಾಷ್ಟ್ರೀಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ, ನೀಲಿ ರಾಗ ಕವನ ಸಂಕಲನ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಷ್ಟ್ರಮಟ್ಟದ ಸನ್ಮಾನ, ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಾನಪದ ತವರೂರಾದ ಜಿಲ್ಲೆಯಲ್ಲಿ ವರ್ಷಪೂರ್ತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇಂತಹ ಸಂಘ ಸಂಸ್ಥೆಗಳಿಗೆ ಸರ್ಕಾರ ಸೂಕ್ತ ಅನುದಾನ ನೀಡಬೇಕು. ಕನ್ನಡ ಸಂಸ್ಕೃತಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಸಣ್ಣ ಪುಟ್ಟ ಸಾಹಿತಿಗಳು, ಕಲಾವಿದರನ್ನ ಗುರುತಿಸುತ್ತಿಲ್ಲ. ಕವನಕ್ಕಿಂತ ಜಾಸ್ತಿ ಗದ್ಯ ಬರೆಯುವುದಕ್ಕೆ ಒತ್ತು ನೀಡಬೇಕಿದೆ. ಏಕೆಂದರೆ ಶಾಶ್ವತ ಉಳಿಯುವುದು ಗದ್ಯ. ಹಾಗಾಗಿ ಸಣ್ಣ ಸಾಹಿತ್ಯವು ಒಂದು ದೊಡ್ಡ ಸಮುದ್ರ ಇದ್ದಂತೆ. ಅಲ್ಲಿ ದಾಸ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಮಹಿಳಾ ಸಾಹಿತ್ಯ, ವಿಜ್ಞಾನ ಇದೆ. ಇಂತಹ ಕಡೆಗೂ ಗಮನ ಹರಿಸಬೇಕು. ಸಾಹಿತ್ಯವನ್ನ ಹೆಚ್ಚು ಜನರು ಓದುವಂತಾದಾಗ ಮಾತ್ರ ಸಾರ್ಥಕವಾಗುತ್ತದೆ ಎಂದರು. ವಕೀಲರಾದ ಪ್ರಸನ್ನ ಕುಮಾರ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಇಂತಹ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಆಯೋಜನೆ ಮಾಡುವ ಮೂಲಕ ಯುವ ಸಾಹಿತಿಗಳಿಗೆ ಅವಕಾಶ ಕಲ್ಪಿಸಿಕೊಡಬೇಕಿತ್ತು. ಸಮಾಜವನ್ನ ತಿದ್ದಿ ಸರಿಪಡಿಸುವ ಶಕ್ತಿ ಸಾಹಿತ್ಯಕ್ಕಿದೆ. ಸಾಹಿತಿ, ಕವಿಗಳು ಬರಹಗಳ ಮೂಲಕ ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ ಎಂದರು. ಸಮಾಜ ಸೇವಕ ಓಲೆ ಮಹದೇವ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಕೋರಿದರು. ಅನುಪಮ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಡಾ ಪಿ ಪ್ರೇಮ ಪ್ರಾಸ್ತಾವಿಕವಾಗಿ ಮಾತನಾಡಿ, ಎಷ್ಟೋ ಸಾಹಿತ್ಯ ಪ್ರತಿಭೆಗಳು ಮಾರ್ಗದರ್ಶನ ಇಲ್ಲದೆ ಮೂಲ ಗುಂಪಾಗಿ ಉಳಿದಿರಬಹುದು. ಅಂತಹ ಪ್ರತಿಭೆಗಳನ್ನು ಗುರುತಿಸುವ ಕೆಲಸವನ್ನ ನಮ್ಮ ಟ್ರಸ್ಟ್ ಮಾಡುತ್ತಿದೆ. ಕವನ, ಕತೆ, ಕಾದಂಬರಿ ಇರಬಹುದು, ಎಲ್ಲವನ್ನ ಪ್ರೋತ್ಸಾಹಿಸುವ ಕೆಲಸವನ್ನ ಮಾಡಲಾಗುತ್ತದೆ. ನಮ್ಮ ಟ್ರಸ್ಟ್ ಆರಂಭವಾಗಿದೆ, 1 ವರ್ಷ ಆಗಿದೆ. ಇಂದು ವಾರ್ಷಿಕೋತ್ಸವ ಆಚರಿಸಲಾಗಿದೆ. 1 ವರ್ಷದಲ್ಲಿ 13 ಕಾರ್ಯಕ್ರಮ ಮಾಡಲಾಗಿದೆ. ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗುವಂತಹ ವಿಚಾರ ಸಂಕಿರಣ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲು ಚಿಂತಿಸಲಾಗಿದೆ ಎಂದರು. ಪ್ರಶಸ್ತಿ ಪ್ರದಾನ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಕಲಾಸಿರಿ ಪ್ರಶಸ್ತಿ, ಆದರ್ಶ ದಂಪತಿಗಳ ಪ್ರಶಸ್ತಿ, ರಾಷ್ಟ್ರಮಟ್ಟದ ಕಿತ್ತೂರು ಚೆನ್ನಮ್ಮ ಸೇವಾ ರತ್ನ ಪ್ರಶಸ್ತಿ, ರಾಷ್ಟ್ರಮಟ್ಟದ ಇಮ್ಮಡಿ ಪುಲಕೇಶಿ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಸದಸ್ಯ ಶಂಕರ್ ಅಂಕನಕಟ್ ಶೆಟ್ಟಪುರ, ಕೊಳ್ಳೇಗಾಲ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆರ್ ನಂಜುಂಡಯ್ಯ, ಜೆಇ ಕಿರಣ್ ಕುಮಾರ್, ಸಮಾಜ ಸೇವಕ ಲೋಕೇಶ್ ರಾಜ್, ಸರ್ಕಾರಿ ಪ್ರೌಢಶಾಲಾ ಜಿಲ್ಲಾಧ್ಯಕ್ಷ ವೀರಭದ್ರಸ್ವಾಮಿ, ದಲಿತ ರಾಜ್ಯ ಮಹಿಳಾ ಸಂಯೋಜಕಿ ಗಿರಿಜಾ, ಹಿರಿಯ ಸಾಹಿತಿ ಡಾ ಅಮ್ಮಸಂದ್ರ ಸುರೇಶ್, ರವಿಚಂದ್ರ ಪ್ರಸಾದ್ ಕಹಳೆ, ಪ್ರಾಂಶುಪಾಲ ರಂಗಸ್ವಾಮಿ ಗೌಸ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡರಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ. ಸೊ ಇಲ್ಲಿ ನಮ್ಮ ಈ ಒಂದು ವೇದಿಕೆಯ ಅಧ್ಯಕ್ಷತೆ ವಹಿಸಿರುವಂತಹ ಅವರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಚಾಮರಾಜನಗರದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಕುರಿತಾಗಿ ನಾವು ಸಾಕಷ್ಟು ಸಾಧಕರನ್ನ ಗುರುತಿಸುವಂತಹ ಒಂದು ಕೆಲಸವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಎಷ್ಟು ಖುಷಿಯಾಗಿ ಹೇಳಿದ್ರೆ ಇಂತಹ ಕೆಲಸಗಳನ್ನ ಮಾಡಬೇಕು ಅನ್ನೋ ಮಹಿಳೆಯರು, ಅದರಲ್ಲೂ ಮುಂಚೂಣಿಯಲ್ಲಿ ತುಂಬಾ ಹೃದಯಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅಂತ ಹೇಳಿದ್ರು. ಅವರಿಗೆ ವೇದಿಕೆಯ ಪರವಾಗಿ ನನ್ನ ಪರವಾಗಿ ನಾನು ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಎಷ್ಟೋ ಮಹಿಳೆಯರು ಇಂಜಿನಿಯರಿಂಗ್ ಇರ್ಬೋದು, ಮಾರ್ಗದರ್ಶನ ಇಂಜಿನಿಯರಿಂಗ್ ಹೋದ್ರೆ ಆಗಿರ್ಬೋದು, ಅಂತಹ ಸಾಹಿತ್ಯಕ್ಕೆ ಕರ್ಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಕವನ ಇರ್ಬೋದು, ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಬೇರೆ ಬೇರೆ ಕಾಯಿಲೆ ಇರ್ಬೋದು, ಎಲ್ಲವನ್ನೂ ಕರ್ಕೊಳ್ಳುವಂತಹ ಒಂದು ಪ್ರಯತ್ನ ನೀವು ನಮ್ಮ ಸಂಸ್ಥೆ ಪರವಾಗಿ ಮಾಡ್ತಾ ಇದ್ದೀವಿ. ಈ ಆಲ್ರೆಡಿ 1 ವರ್ಷ ಆಗಿದೆ ನಮಗೆ. ಈ ವರ್ಷದ ಪ್ರಾರಂಭೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಕೂಡ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಒಂದು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಏನಪ್ಪಾ ಅಂದ್ರೆ ನಾವು 1 ವರ್ಷಕ್ಕೆ ಸುಮಾರು 10 ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ. ಅಂದ್ರೆ 6 ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದೀವಿ. ಮಹಿಳೆಯರಿಗೆ ಗೋಷ್ಠಿ ಮಾಡ್ತಕ್ಕಂಥದ್ದು, ಜನರಿಗೆ ಆಗದಂತೂ ಮಹಿಳೆಯರಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ವಿಚಾರ ಸಂಕಿರಣಗಳನ್ನು ಮಾಡ್ತಕ್ಕಂಥದ್ದು, ಮಂತ್ರಿಗಳಿಗೆ ಒಡೆಯ ಪುರಾಣ ಅಲ್ಲಿ ಹೋಗಿ ಬಹಳಷ್ಟು ಅವರ ಮನಸ್ಥಿತಿ, ಅವರ ಮನಸ್ಸಿನಲ್ಲಿರತಕ್ಕಂಥ ಒಡೆಯನಿಗೆ ಮತ್ತು ಚುಟ್ಟುತನ ಮತ್ತು ಅವರು ಅವರ ಮನಸ್ಸಲ್ಲಿ ನೆನೆಸಿರ್ತಕ್ಕಂಥ ಭಾವನೆಗಳನ್ನು ಹೊರತೆಂದು ಇದರಲ್ಲಿ ರಚಿಸಿದ್ದಾರೆ.
ಅವರು ಸಮಾಜದಲ್ಲಿ ನಡೀತಕ್ಕಂಥ ಶಿಕ್ಷಣ ಪದವಿಯಲ್ಲಿ ಇರ್ತಕ್ಕಂಥ ವೈಚಾರಗಳನ್ನು ವೀಕ್ಷಿಸಿದ್ದಾರೆ. ಎಷ್ಟು ಜನ ಮೋಸ ಮಾಡ್ತಾರೆ, ಏನು ಮಾಡ್ತಾರೆ, ಯಾವ ಕೈಯಲ್ಲಿ ಯಾವ ಕೈಯಲ್ಲಿ ಯಾವ ಕೈಯಲ್ಲಿ ಒಂದು ರೀತಿ ಮೋಸ ಮಾಡ್ತಾರೆ ಅನ್ನೋದು ಸಹ ಹೇಳಿದೆ. ಅದೇ ರೀತಿ ದೇವರ ಸಂಸ್ಕೃತಿ ನಮ್ಮನ್ನೆಲ್ಲ ಘೋಷಿಸಿದ್ದಾರೆ ಅನ್ನೋದನ್ನು ಹೇಳಿದೆ. ಅವರ ದೀಪಾವಳಿ ಇರತಕ್ಕಂಥ ಒಂದು ಗಮನದಲ್ಲಿ ದೀಪಾವಳಿಯ ಎಣ್ಣೆಯನ್ನು ಹಾಕಿ ಬೆಳಕನ್ನು ಹರಿಸುವ ಅಂಧಕಾರಗಳ ದೂರ ಹರಿಸುವ ಜಾತಿ ಧರ್ಮದ ಬೇರೆ ಕಿತ್ತು ಎಸೆಯುವ ದೀಪಾವಳಿ. ಅಂದರೆ ಇವರ ಮನಸ್ಸಿನಲ್ಲಿ ದಲಿತರುடைய ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ, ದಲಿತರುடைய ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ. ನಿರುದ್ಯೋಗಿಗಳಲ್ಲಿ ಉದ್ಯೋಗದ ದೀಪ ಹಚ್ಚಿ ಬಡವರ ಮನೆಗಳಲ್ಲಿ ಸಂತಸದ ಬೆಳಕಿನಲ್ಲಿ ಇನ್ನೊಂದರ ಬಗ್ಗೆಯೂ ಸಹ ಕಾಳಜಿಯನ್ನ ಒಂದು ಮನಸ್ಸಿನ ಒಟ್ಟಾರೆ ನಾನು ನೋಡುವುದಕ್ಕೆ ಒಂದು 9 ಅವರನ್ನು ಬಹಳ ಚೆನ್ನಾಗಿ ಯುವಕರನ್ನ ಬಲಿದೇಶಗಳನ್ನ ರಚನೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ವೇದಿಕೆಯ ಮುಂದೆ ಈ ರೀತಿಯ ಪುಸ್ತಕಗಳು ನಾವು ಸಾಯಬಹುದು, ಆದರೆ ಈ ಪುಸ್ತಕದಲ್ಲಿರುವ ಬರಹಗಳು ಯಾವತ್ತೂ ಸಾಗಿಲ್ಲ. ಇವತ್ತು 2026 ಇಸ್ವಿಯಲ್ಲಿ ಆದರೆ 2050 3050 ಇಸ್ವಿಗಳು ಒಂದು ಪುಸ್ತಕ ಸಾಗಿದೆ. ಹಾಗಾಗಿ ನಮ್ಮ ಬರಹಗಳು ಜಾಗರೂಕತೆಯಲ್ಲಿ ಮಾತ್ರ ಆ ಬರವಣಿಗೆ ನಾವು ಸಹ ಮನುಷ್ಯ ಸಾಯುವವರೆಗೂ ಚುನಾವಣೆಯನ್ನು ಹಾಗಾಗಿ ಇಂಥ ಪುಸ್ತಕಗಳಲ್ಲಿ ಬರೆಯಲಿಕ್ಕೆ ನೋಡುವ ಬಗ್ಗೆ ಪ್ರೇರಣೆ ಕೊಡುವುದು ಸಹ ತಲುಪಿಸ್ತೀನಿ. ಮತ್ತು ಸಾಹಿತ್ಯ ಮತ್ತು ಸಂಚಲನ ಎರಡೂ ಸಹ ಬಹಳ ಇಂಪಾರ್ಟೆಂಟ್. ನಾನು ಎಲ್ಲರೂ ಗಮನಿಸಿದ್ದೇನೆ. ಇವಾಗ ಭಾಷಣ ಮತ್ತೆ ಇವತ್ತು ಸೇವೆ ಪಡಿಸಬಹುದು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಪರ್ಕಿಸಿದ ಅತಿ ಎಲ್ಲ ಇದನ್ನು ಸೇವೆ ಮಾಡಿ ಅಂತವರಿಗೆ ಸಹಕಾರ ಮಾಡಿ ಅವರಿಗೆ ಪ್ರಶಸ್ತಿ ಪ್ರೋತ್ಸಾಹ ಮಾಡಿ ಸೇವೆ ಆಶೀರ್ವದಿಸ್ತಾ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಪದ್ಮಾಕ್ಷ ಈ ರೀತಿಯ ಸಹೋದರರು ಮತ್ತೆ ಆತ್ಮೀಯ ಬಂಧುಗಳು ಇವಾಗೊಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಎಲ್ಲ ಸಹಕಾರ ಅಗತ್ಯ. ಸಹಕಾರ ಮಾಡೋದು ಅಸಹಕಾರವನ್ನು ಮಾಡಕ್ಕೆ ಹೋಗೋದು ಬಸವಕ್ಕೆ ಚಾಮರಾಜನಗರ ಜಿಲ್ಲೆ ಅತ್ಯಂತ ಹೆಮ್ಮೆಯ ಸ್ಫೂರ್ತಿಗೆಲ್ಲ ಮಾಡಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಜಿಲ್ಲೆಗೆ ಸ್ಫೂರ್ತಿ ಎಲ್ಲೋ ಒಂದು ಕಡೆ ನಾಟಕದಾಗಲಿ ನಾಟಕದಾಗಲಿ ನೃತ್ಯ ಆಗಲಿ ಏನೋ ಒಂದು ಕಾರ್ಯಕ್ರಮ ಮಾಡಿರುತ್ತೆ ಸಾಂಸ್ಕೃತಿಕ ನಡೀತು. ಇಲ್ಲಿ ಸರ್ಕಾರದ ಈ ಸಂಘ ಸಂಸ್ಥೆಗೆ ಸರ್ಕಾರದ ಸ್ವಂತ ಅನುದಾನಗಳು ಸಿಕ್ತು. ಈ ಕೆಲವು ನೃತ್ಯಾಗಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಮಾಜ ಕಲ್ಯಾಣ ಕೆಲವು ನೃತ್ಯಾಗಲಿದೆ. ಒಬ್ಬ ಸಣ್ಣ ಪುಟ್ಟ ಸಾಹಿತ್ಯಗಳಾಗಲಿ ಕಲಾವಿದರಾಗಲಿ ಗುರುತಿಸಲಿಲ್ಲ. ಹಾಗಾಗಿ ಈ ಸಂಘ ಸಂಸ್ಥೆ ನಮ್ಮ ಬಾಲ್ಯದ ದಾನಿಗಳು ಹೆಚ್ಚು ಹೆಚ್ಚು ಸಹಕಾರ ಮಾಡೋದ್ರಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇದೆ. ಡಾಕ್ಟರ್ ಇನ್ನೂ ಹೆಚ್ಚು ಹೆಚ್ಚು
ನನಗೆ ಈ ಪ್ರಮಾಣಕ್ಕಿಂತ ಜಾಸ್ತಿ ನನ್ನ ಆಸಕ್ತಿ ಗೊತ್ತಿರುವುದಿಲ್ಲ.